ವೆಲ್ಕಮ್ ಟು ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಕ್ಲಾಸ್. ಈ ವಿಡಿಯೋದಲ್ಲಿ ಐ ವಿಲ್ ವಾಕ್ ಯು ಥ್ರೂ ದ ಕಂಟೆಂಟ್ ಆಫ್ ದಿಸ್ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್, ಲೈಕ್ ಏನೆಲ್ಲ ಸಬ್ಜೆಕ್ಟ್ಸ್ ಕವರ್ ಆಗ್ತಿದೆ ಟಾಪಿಕ್ಸ್ ಇನ್ ಡೀಟೇಲ್, ಆಯಿತಾ? ಬಟ್ ನಾನು ಕಾನ್ಸೆಪ್ಟ್ ಆಫ್ ಎವ್ರಿ ಇಲ್ಲೇನು ನೀವು ಕಂಟೆಂಟ್ ನೋಡ್ತಾ ಇದ್ದೀರಾ ಅದನ್ನು ಎಲಾಬ್ರೇಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ದಿಸ್ ವುಡ್ ಬಿ ಮೋಸ್ಟ್ಲಿ ವಾಕಿಂಗ್ ಯು ಥ್ರೂ ದ ಸಿಲೆಬಸ್ ಆಫ್ ದಿಸ್ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್. ಸೊ ಇಲ್ಲಿ ನಿಮಗೊಂದು 24 ಟಾಪಿಕ್ಸ್ ಇದೆ ವಿಚ್ ವಿಲ್ ಬಿ ಕವರ್ಡ್ ಇನ್ ದಿಸ್ ಸಿಲೆಬಸ್. ಫಸ್ಟ್ ಒನ್ ಬಂದು ಫಂಕ್ಷನ್ಸ್ ಆಫ್ ಫುಡ್. ಅದಾದಮೇಲೆ ವಿ ಹ್ಯಾವ್ ಕುಕ್ಕಿಂಗ್ ಮೆಥಡ್ಸ್. ಇಲ್ಲಿ ಟೈಪ್ಸ್, ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಕುಕ್ಕಿಂಗ್ ಮೆಥಡ್ಸ್ ಕವರ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ವಿಲ್ ಇಮಿಡಿಯೇಟ್ಲಿ ಜಂಪ್ ಟು ಸೀರಿಯಲ್ಸ್ ಆ್ಯಂಡ್ ಮಿಲ್ಲೆಟ್ಸ್. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಸೀರಿಯಲ್ಸ್ ಏನೆಲ್ಲ ಬರುತ್ತೆ, ಲೈಕ್ ರೈಸ್, ವೀಟ್, ಸೋರ್ಗಮ್, ಅದರದ್ದೆಲ್ಲ ಸ್ವಲ್ಪ ಈ ಸ್ಟ್ರಕ್ಚರು, ಕಾಂಪೋಸಿಷನ್ ಹೆಂಗಿರುತ್ತೆ, ಯಾವ ಥರ ಅದನ್ನು ಪ್ರಾಸೆಸ್ ಮಾಡ್ತಾರೆ, ಪ್ರಾಸೆಸ್ ಮಾಡಾದ್ಮೇಲೆ ಅದ್ರ ಮೇಲೆ ಹೀಟ್ ಮತ್ತು ಆ್ಯಸಿಡ್ ಏನೇನು ಎಫೆಕ್ಟ್ ಇರುತ್ತೆ, ಪ್ಲಸ್ ಫಂಕ್ಷನ್ಸ್ ಆಫ್ ಸ್ಟಾರ್ಚ್. ಈಗ ನೀವು ಕೇಳಿರ್ತೀರ ಕಾರ್ನ್ಫ್ಲೋರ್, ಮೀಥೈಲ್ ಸೆಲ್ಯುಲೋಸ್ ಅಂತೆಲ್ಲ ಡಿಫ್ರೆಂಟ್ ವರ್ಡ್ಸ್ನ ನೀವು ಕೇಳಿರ್ತೀರ. ಸೊ ಅದನ್ನೆಲ್ಲ ಕುಕ್ಕಿಂಗ್ ಅಪ್ಲಿಕೇಶನ್ಸ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲನೇಷನ್ ಮಾಡಿರ್ತೀವಿ. ಅದಾದಮೇಲೆ ಸೇಮ್ ಥಿಂಗ್ ಇನ್ ಲೆಗ್ಯೂಮ್ಸ್ ಆಲ್ಸೋ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಗ್ಯೂಮ್ಸ್, ಅದ್ರ ಕಾಂಪೋಸಿಷನ್ ಅಂದರೆ ಮೋಸ್ಟ್ಲಿ ಪ್ರಾಕ್ಸಿಮೇಟ್ ಕಾಂಪೋಸಿಷನ್, ಲೈಕ್ ಪ್ರೋಟೀನ್ಸ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಫ್ಯಾಟ್ಸ್ ಆ್ಯಂಡ್ ಮಿನರಲ್ಸ್ ಎಷ್ಟಿದೆ, ಪ್ಲಸ್ ಅದನ್ನು ಹೆಂಗೆ ಪ್ರಾಸೆಸ್ ಮಾಡ್ತಾರೆ, ಎಗೇನ್ ಅದ್ರ ಮೇಲೆ ಹೀಟ್, ಆ್ಯಸಿಡ್ ಆ್ಯಂಡ್ ಆಲ್ಕಲಿ ಹೆಂಗೆ ಎಫೆಕ್ಟ್ ಮಾಡುತ್ತೆ, ಇದನ್ನು ಕಲಿತೀವಿ. ಪ್ಲಸ್ ನಟ್ಸ್ ಅಗೇನ್ ಅಂದರೆ ಪೀನಟ್ಸ್, ಇದ್ರ ಬಗ್ಗೆ ಎಲ್ಲ ಓದ್ಕೊತೀವಿ, ಲೈಕ್ ಆಲ್ಮಂಡ್ಸ್, ವಾಲ್ನಟ್ಸ್ ಎಲ್ಲ. ಮೋಸ್ಟ್ಲಿ ಅಷ್ಟೊಂದು ಇನ್ ಡೆಪ್ತ್ ಆಗಿ ವಾಲ್ನಟ್ಸ್, ಆಲ್ಮಂಡ್ಸ್ ಬಗ್ಗೆ ಕವರ್ ಆಗಲ್ಲ. ಮೋಸ್ಟ್ಲಿ ಸಮ್ ಬೇಸಿಕ್ ನಟ್ಸ್ ಬಗ್ಗೆ ಕವರ್ ಮಾಡಿರ್ತಾರೆ ಇಲ್ಲಿ. ಅದಾದಮೇಲೆ ಆಯಿಲ್ ಸೀಡ್ಸ್, ಎಗೇನ್ ಅದ್ರದ್ದು ಕಾಂಪೋಸಿಷನ್ನು, ಆಯಿಲ್ ಎಕ್ಸ್ಟ್ರಾಕ್ಟ್ ಹೆಂಗೆ ಮಾಡ್ತಾರೆ, ಪ್ಲಸ್ ಅದ್ರದ್ದು ಎಗೇನ್ ಎಫೆಕ್ಟ್ ಆಫ್ ಹೀಟ್, ಆ್ಯಸಿಡ್ ಆ್ಯಂಡ್ ಆಲ್ಕಲಿ. ಮತ್ತು ಫ್ರೂಟ್ಸ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಕಾಂಪೋಸಿಷನ್ನು, ಪಿಗ್ಮೆಂಟ್ಸ್, ಆ ಪಿಗ್ಮೆಂಟ್ಸ್ನೆಲ್ಲ ಬೇರೆ ಯಾವ ಅಪ್ಲಿಕೇಶನ್ಸ್ ಇದೆ ಅದರಲ್ಲಿ, ಪ್ಲಸ್ ಎಗೇನ್ ಇಂಟ್ರೊಡಕ್ಷನ್ ಟು ಹೀಟ್, ಆ್ಯಸಿಡ್, ಆಲ್ಕಲಿ ಏನು ಚೇಂಜಸ್ ಕಾಸ್ ಮಾಡುತ್ತೆ. ಆಮೇಲೆ ಸೇಮ್ ಥಿಂಗ್ ಫಾರ್ ದ ವೆಜಿಟೇಬಲ್ಸ್ ಆಲ್ಸೋ. ಮತ್ತು ಎಗ್ಸ್ ಅಂತ ಬಂದಾಗ ಸ್ಟ್ರಕ್ಚರ್ ಆಫ್ ಎಗ್ ಹೇಗಿರುತ್ತೆ, ಎಗೇನ್ ಅದ್ರದ್ದು ಕಾಂಪೋಸಿಷನ್ನು, ಗ್ರೇಡಿಂಗ್ ಆಫ್ ಎಗ್ಸ್. ಗ್ರೇಡಿಂಗ್ ನೀವು ನೋಡಿರ್ತೀರ, ಕಲರ್ ಮೇಲೆ, ಸೈಜ್ ಮೇಲೆ ಎಲ್ಲ ಡಿಫ್ರೆಂಟಾಗಿ ಗ್ರೇಡ್ ಮಾಡ್ತಾರೆ. ಪ್ಲಸ್ ಎಗ್ದು ಫಂಕ್ಷನ್ಸ್ ಏನು ಆ್ಯಂಡ್ ಚೇಂಜಸ್ ಆಫ್ ಎಗ್ ಡ್ಯೂರಿಂಗ್ ಕುಕ್ಕಿಂಗ್, ಬಿಕಾಸ್ ಎಗ್ದು ನೀವು ನೋಡಿ ತುಂಬ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಕಲಿತೀವಿ ಇಲ್ಲಿ. ಪ್ಲಸ್ ಮೀಟ್, ಈಗೇನು ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟ್. ಈ ಮೀಟ್ ಅಲ್ಲಿ ಮೋಸ್ಟ್ಲಿ ರೆಡ್ ಮೀಟ್ ಬಗ್ಗೆ ಕವರ್ ಆಗಿರುತ್ತೆ, ಲೈಕ್ ಪೋರ್ಕ್, ಬೀಫ್ ಎಲ್ಲ, ಆ್ಯಂಡ್ ಲ್ಯಾಂಬ್ ಆಲ್ಸೋ ಫಾರ್ ದಿಸ್. ಅದಾದಮೇಲೆ ಅದ್ರದ್ದು ಡಿಫ್ರೆಂಟ್ ಮಟೀರಿಯಲ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಒಳಗಡೆ ಆ್ಯಂಡ್ ಕಾಂಪೋಸಿಷನ್ ಹೆಂಗಿರುತ್ತೆ. ಪಿಗ್ಮೆಂಟ್ಸ್, ಲೈಕ್ ರೆಡ್ ಮೀಟಿಗೆ ವಿಚ್ ಇಸ್ ದ ಪಿಗ್ಮೆಂಟ್ ಕಾಂಪೌಂಡ್ ದಟ್ ಈಸ್ ಪ್ರೊವೈಡಿಂಗ್ ದ ರೆಡ್ ಕಲರು. ಮತ್ತು ಎಗೇನ್ ಟೆಂಡರ್ನೆಸ್, ನೀವು ನೋಡ್ದಂಗೆ ಆಫ್ಟರ್ ಡೆತ್ ಆಫ್ ಆ್ಯನಿಮಲ್ ವಾಟ್ ಆರ್ ದ ಚೇಂಜಸ್ ದಟ್ ಹ್ಯಾಪನ್ಸ್, ಅದು ಯಾಕೆ ಸಾಫ್ಟ್ ಆಗುತ್ತೆ, ಅಥವಾ ಅದರದ್ದು ಟೆಂಡರ್ನೆಸ್ನ ಫ್ಯಾಕ್ಟರ್ಸ್ ಯಾವುದೆಲ್ಲ ಎಫೆಕ್ಟ್ ಮಾಡುತ್ತೆ. ಪೋಸ್ಟ್ಮಾರ್ಟಮ್ ಚೇಂಜಸ್ ಇಸ್ ನಥಿಂಗ್ ಬಟ್ ದ್ಯಾಟ್ ಓನ್ಲಿ, ಲೈಕ್ ಆಫ್ಟರ್ ದ ಡೆತ್ ಆಫ್ ದ ಎನಿಮಲ್ ಹೌ ದ ಮಸಲ್ಸ್ ವಿಲ್ ಚೇಂಜ್, ಮತ್ತು ಅದನ್ನು ಎಗೇನ್ ಕುಕ್ ಮಾಡಿದಾಗ ಹೆಂಗೆ ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆ ಕಲಿತೀವಿ ಇಲ್ಲಿ. ಅದಾದಮೇಲೆ ಸೇಮ್ ಥಿಂಗ್ ಫಾರ್ ದ ಪೌಲ್ಟ್ರಿ ಆಲ್ಸೋ, ಲೈಕ್ ಚಿಕನ್, ಬರ್ಡ್ದು ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್, ಸ್ಟ್ರಕ್ಚರ್, ಕಾಂಪೋಸಿಷನ್ನು, ಎಗೇನ್ ಅದರ ಪಿಗ್ಮೆಂಟ್ಸು, ಪೋಸ್ಟ್ಮಾರ್ಟಮ್ ಚೇಂಜಸ್, ಕುಕ್ಕಿಂಗ್ ಚೇಂಜಸ್. ಸೇಮ್ ಥಿಂಗ್ ಫಾರ್ ದ ಫಿಶ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್, ಲೈಕ್ ಫ್ರೆಶ್ ವಾಟರ್ ಫಿಶ್, ಸೀ ವಾಟರ್ ಫಿಶಸ್, ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಮತ್ತು ಎಗೇನ್ ದ ಸ್ಟ್ರಕ್ಚರ್, ಕಾಂಪೋಸಿಷನ್ನು, ಪೋಸ್ಟ್ಮಾರ್ಟಮ್ ಚೇಂಜಸ್, ಇದ್ರ ಬಗ್ಗೆ ಓದಿರ್ತೀವಿ. ಸೊ ದಿಸ್ 3 ಆರ್ ಸಮಥಿಂಗ್ ರಿಲೇಟೆಡ್ ಟು ಆ್ಯನಿಮಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಬಗ್ಗೆ ಓದಿರ್ತೀವಿ. ಅದಾದಮೇಲೆ ವಿಲ್ ಮೂವ್ ಟು ಶುಗರ್ಸ್. ಮತ್ತು ಶುಗರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶುಗರ್ಸ್, ಲೈಕ್ ನೀವು ಶುಗರ್ ಕೇನ್ ಪ್ರಾಸೆಸ್ ಮಾಡಿದಾಗಲೇ ವಿ ಗೆಟ್ ಮೊಲಾಸಸ್ ಸಿಗುತ್ತೆ, ಆಮೇಲೆ ಬ್ರೌನ್ ಶುಗರ್ ಸಿಗುತ್ತೆ, ಎಗೇನ್ ಅದನ್ನು ವೈಟ್ ಶುಗರಾಗಿ ಕನ್ವರ್ಟ್ ಮಾಡ್ತಾರೆ. ಜಾಗ್ರಿ ಇದೆ, ಅದರದ್ದೆಲ್ಲದ್ದು ಕಾಂಪೋಸಿಷನ್ಸ್, ಮೋಸ್ಟ್ಲಿ ಮಿನರಲ್
ಫ್ಯಾಟ್ ಅಲ್ಲ, ಮೋಸ್ಟ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ಸು, ಡೈಟರಿ ಫೈಬರ್ಸ್ ಏನಾದರೂ ಇದೆಯಾ ಅಂತ ನೋಡಿರ್ತೀವಿ. ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಹೆಂಗೆ ಮಾಡ್ತಾರೆ, ಆ್ಯಂಡ್ ಸೇಮ್ ಥಿಂಗ್ ಎಫೆಕ್ಟ್ ಆಫ್ ಹೀಟ್ ಆ್ಯಂಡ್ ಆ್ಯಸಿಡ್ ಆ್ಯಂಡ್ ಫಂಕ್ಷನ್ಸ್ ಇನ್ ಕುಕ್ಕರಿ. ಅದಾದಮೇಲೆ ವಿಲ್ ಬಿ ಕವರಿಂಗ್ ಹನಿಯಲ್ಲಿ ಅಗೇನ್ ಕ್ಲಾಸಿಫಿಕೇಶನ್, ಗ್ರೇಡ್ಸ್ ಮತ್ತು ಪ್ಯೂರಿಟಿ ಸ್ಟ್ಯಾಂಡರ್ಡ್ಸು, ಅದನ್ನು ಹೆಂಗೆ ಚೆಕ್ ಮಾಡ್ತಾರೆ, ಹ್ಯಾಂಡ್ಲಿಂಗ್, ಸ್ಟೋರೇಜು, ಅದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನಿದೆ ಅದೆಲ್ಲ. ಪ್ಲಸ್ ರಾಯಲ್ ಜೆಲ್ಲಿ ಅಂದರೆ ಇಟ್ಸ್ ಅಗೇನ್ ಮೇಡ್ ಫ್ರಮ್ ದ ಫ್ರೂಟ್ಸ್. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಈಗ ಪಪ್ಪಾಯಿಂದ ಜೆಲ್ಲಿ ಮಾಡ್ತಾರೆ. ಸೊ ಅದ್ರದ್ದು ಹೆಂಗೆ ಪ್ರೊಡಕ್ಷನ್ ಮಾಡ್ತಾರೆ, ಕಾಂಪೋಸಿಷನ್ ಏನಿದೆ, ಆ್ಯಂಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಅದ್ರ ಬಗ್ಗೆ ವಿಲ್ ಬಿ ಬ್ರಷಿಂಗ್ ಅಪ್. ಅದಾದಮೇಲೆ ಎಗೇನ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಟ್ಸ್ ಲೈಕ್, ಮತ್ತು ಕಾಂಪೋಸಿಷನ್ನು. ಅಂದರೆ ಡಿಫ್ರೆಂಟ್ ಟೈಪ್ಸ್ ಅಂದರೆ ಇವಾಗ ಸಾಲಿಡ್ ಫ್ಯಾಟ್ಸ್ ಇದೆ, ಲಿಕ್ವಿಡ್ ಫ್ಯಾಟ್ಸ್ ಇದೆ. ಲಿಕ್ವಿಡ್ ಫ್ಯಾಟ್ಸ್ ಆರ್ ಲೈಕ್ ವಿಚ್ ಆರ್ ಅಟ್ ಸಾಲಿಡ್ ಎಟ್ ರೂಮ್ ಟೆಂಪರೇಚರ್ ಆರ್ ಸಾಲಿಡ್ ಫ್ಯಾಟ್ಸ್. ಮತ್ತು ಲಿಕ್ವಿಡ್ ಫ್ಯಾಟ್ಸ್ ಬಂದು ಅಗೇನ್ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್. ಸೊ ಅದರಲ್ಲಿ ಮೋಸ್ಟ್ಲಿ ಕೋಕೋನಟ್ ಆಯಿಲ್, ಘೀ, ಆಲ್ ದಿಸ್ ಆಯಿಲ್ಸ್ ವಿಲ್ ಬಿ ಕವರ್ಡ್. ಅಗೇನ್ ದೇರ್ ಕಾಂಪೋಸಿಷನ್ ಮತ್ತು ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಇನ್ ಕುಕಿಂಗ್, ಮತ್ತು ಹೆಂಗೆ ಪ್ರಾಸೆಸಿಂಗ್ ಮಾಡ್ತೀವಿ. ಆ್ಯಂಡ್ ಟ್ರಾನ್ಸಿಡಿಟಿ ಈಸ್ ಒನ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಸೊ ಇದನ್ನು ಕವರ್ ಮಾಡ್ತೀವಿ. ಆ್ಯಂಡ್ ಫಾಲೋಡ್ ಬೈ ವಿ ಹ್ಯಾವ್ ಬೆವ್ರೇಜಸ್. ಸೊ ವಿ ಹ್ಯಾವ್ ಲಾಟ್ಸ್ ಆಫ್ ಬೆವ್ರೇಜಸ್ ಫ್ರೂಟ್ಸಿಂದ, ಲೈಕ್ ಅದರಲ್ಲೇ ಫರ್ಮೆಂಟೆಡು, ನಾನ್ ಫರ್ಮೆಂಟೆಡ್, ರೆಡಿ ಟು ಡ್ರಿಂಕ್, ರೆಡಿ ಟು ಸರ್ವ್, ಸೊ ಈ ಥರ ಎಲ್ಲ ಡಿಫ್ರೆಂಟ್ ಬೆವ್ರೇಜಸ್ ಇದೆ. ಸೊ ಇದ್ರ ಬಗ್ಗೆ ವಿಲ್ ಜಸ್ಟ್ ಗೋ ಥ್ರೂ ಇನ್ ಮೇಲ್ಮೇಲೆ ಎಲ್ಲ ನೋಡ್ಕೊತೀವಿ ಕಾನ್ಸೆಪ್ಟ್ಸ್ನ. ಅದಾದಮೇಲೆ ವಿಲ್ ವಿ ದೆನ್ ಅಗೇನ್ ಕಾಂಡಿಮೆಂಟ್ಸ್ ಆ್ಯಂಡ್ ಸ್ಪೈಸಸ್. ಇದರಲ್ಲಿ ಇನ್ ಡೆಪ್ತಾಗಿ ಹೋಗಲ್ಲ. ಮೋಸ್ಟ್ಲಿ ವಾಟ್ ಆರ್ ಕಾಲ್ಡ್ ಕಾಂಡಿಮೆಂಟ್ಸ್, ವಾಟ್ ಆರ್ ಸ್ಪೈಸಸ್, ವಾಟ್ ಆರ್ಸ್ ಇಟ್ಸ್ ಡೈಲಿ ಇಂಪಾರ್ಟೆನ್ಸ್ ಇನ್ ದ ಕುಕಿಂಗ್ ಅಪ್ಲಿಕೇಶನ್ಸಲ್ಲಿ, ಆ್ಯಂಡ್ ಪ್ಲಸ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಏನಿರುತ್ತೆ ಅಂತ ನೋಡ್ತೀವಿ. ಅದಾದಮೇಲೆ ಕನ್ವೀನಿಯನ್ಸ್ ಫುಡ್, ಲೈಕ್ ಅಟ್ ಪ್ರೆಸೆಂಟ್ ಜನ್ರೇಷನಲ್ಲಿ ಮೋಸ್ಟ್ ಆಫ್ ದ ಪ್ರಾಸೆಸ್ಡ್ ಫುಡ್ಸ್ ದಟ್ ವಿ ಸಿ ಆರ್ ಮೋಸ್ಟ್ಲಿ ಕನ್ವೀನಿಯನ್ಸ್ ಫುಡ್, ಲೈಕ್ ಪ್ರೀ ಕುಕ್ಡ್ ಆಗಿರ್ಬೋದು, ರೆಡಿ ಟು ಈಟ್, ಫ್ರೋಝನ್ನು, ಡಿಹೈಡ್ರೇಟೆಡು, ಇನ್ಸ್ಟೆಂಟ್ ಮಿಕ್ಸಸ್ ಎಲ್ಲ ಲೈಕ್ ಸೂಪ್ಸು. ರೆಡಿ ಟು ಈಟ್ ನಾವು ನೋಡ್ತೀವಿ. ಫ್ರೋಝನಲ್ಲಿ ಇವಾಗ ಫ್ರೋಝನ್ ಸಾಸೇಜಸ್ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ. ಆ್ಯಂಡ್ ಡಿಹೈಡ್ರೇಟೆಡ್ ಈಗ ಫ್ರೂಟ್ ಪೌಡರ್ಸ್ ಆಗಿರ್ಬೋದು, ಇದೆಲ್ಲ ದೇ ಕಮ್ ಅಂಡರ್ ದ ಕನ್ವೀನಿಯನ್ಸ್. ಲೈಕ್ ಇಟ್ಸ್ ಬೇಸಿಕ್ಲಿ ಹೆಲ್ಪಿಂಗ್ ದ ಹ್ಯೂಮನ್ ಫಾರ್ ದ ಈಸಿ ಕನ್ಸಂಪ್ಷನ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ಸೊ ಇದೆಲ್ಲ ಕನ್ವೀನಿಯನ್ಸ್ ಫುಡ್ಸಲ್ಲಿ ಓದ್ತೀವಿ. ಅದಾದಮೇಲೆ ನೆಕ್ಸ್ಟ್ ಈಸ್ ಫುಡ್ ಸ್ಪಾಯ್ಲೇಜ್. ಸೊ ಇದರಲ್ಲಿ ಮೋಸ್ಟ್ಲಿ ವಿ ಆರ್ ಕನ್ಸರ್ನ್ ಫುಡ್ ಸ್ಪಾಯ್ಲೇಜಸ್ ಡಿಫ್ರೆಂಟ್ ಟೈಪ್ಸ್ ಆಗುತ್ತೆ, ಫಿಸಿಕಲ್, ಕೆಮಿಕಲ್ ಆ್ಯಂಡ್ ಬಯೋಲಾಜಿಕಲ್. ಸೊ PCB ಇದ್ರ ಬಗ್ಗೆ ಕಾನ್ಸೆಪ್ಟ್ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಆದಮೇಲೆ ಟೈಪ್ಸು ಆ್ಯಂಡ್ ಸೋರ್ಸಸ್, ಯಾವುದರಿಂದ ಎಲ್ಲ ಫುಡ್ ಸ್ಪಾಯ್ಲೇಜ್ ಆಗುತ್ತೆ ಅಂತ. ಸೊ ಸಿನ್ಸ್ ವಿ ಸ್ಟಡಿ ಫುಡ್ ಸ್ಪಾಯ್ಲೇಜ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಕವರ್ಡ್ ಅಂಡರ್ ದಿಸ್ ಇಸ್ ಹೌ ಟು ಪ್ರಿಸರ್ವ್ ದ ಫುಡ್ ಫ್ರಮ್ ಸ್ಪಾಯ್ಲೇಜ್. ಸೊ ಇದನ್ನು ಮೆಥಡ್ಸ್ ಡಿಫ್ರೆಂಟ್ ಟೈಪ್ಸ್ ಇದೆ, ಅದನ್ನು ಕವರ್ ಮಾಡ್ತೀವಿ. ಅದಾದಮೇಲೆ ಅಗೇನ್ ಫುಡ್ ಪ್ರಿಸರ್ವೇಷನ್ ಅಂತ ಬಂದಾಗ ವಿ ಯೂಸ್ ಸರ್ಟೆನ್ ಫುಡ್ ಅಡಿಟಿವ್ಸ್ ವಿಚ್ ಆ್ಯಕ್ಟ್ಸ್ ಆಸ್ ಅ ಫುಡ್ ಪ್ರಿಸರ್ವೇಟಿವ್ಸ್. ಪ್ಲಸ್ there are other additives also which provide different functions in the foods, like ಕಲರ್ ಆಗಿರ್ಬೋದು, ಅಥವಾ ಆ್ಯಸಿಡಿಟಿ ರೆಗ್ಯುಲೇಟರ್ಸ್ ಆಗಿರ್ಬೋದು, ಆ್ಯಸಿಡಿಲೆಂಟ್ಸ್ ಆಗಿರ್ಬೋದು, ಸ್ವೀಟ್ನರ್ಸ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಫುಡ್ ಅಡಿಟಿವ್ಸ್ ಕಾನ್ಸೆಪ್ಟಲ್ಲಿ ಕವರ್ ಮಾಡ್ತೀವಿ. ಅದರದ್ದು ಅಗೇನ್ ಟಾಕ್ಸಿಕಾಲಜಿ, ಸೇಫ್ಟಿ ಎವಲ್ಯೂಷನ್, ಲೈಕ್ ಹೌ ಡು ದೇ ಕನ್ಸಿಡರ್ ಕಿ ದಿಸ್ ಇಸ್ ದ ಲಿಮಿಟ್ ಬಿಯಾಂಡ್ ವಿಚ್ ಇಟ್ ಶುಡ್ ನಾಟ್ ಬಿ ಪ್ರೆಸೆಂಟ್ ಇನ್ ದ ಫುಡ್. ಸೊ ಹೌ ಡು ದೇ ಕಮ್ ಟು ದ್ಯಾಟ್ ನಂಬರ್. ಸೊ ಅದನ್ನೆಲ್ಲ ಇಲ್ಲಿ ಕವರ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಫುಡ್ ಕಲರ್ಸ್. ಅಗೇನ್ ದಿಸ್ ಇಸ್ ಒನ್ ಆಫ್ ದ ಫುಡ್ ಅಡಿಟಿವ್ ಓನ್ಲಿ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಆ್ಯಂಡ್ ವಾಟ್ ಆರ್ ದೇರ್ ರೋಲ್ಸ್ ಕಲಿತೀವಿ. ಆ್ಯಂಡ್ ದ ಲಾಸ್ಟ್ ಥಿಂಗ್ ಇಸ್ ಅಗೇನ್ ಇನ್ ದ ಫುಡ್ ಅಡಿಟಿವ್ಸಲ್ಲಿ roles and mode of actions, as I was mentioning, acidulants, sweeteners, pH regulators. ಸೊ ಇದ್ರ ಬಗ್ಗೆ ಎಲ್ಲ ಕವರ್ ಆಗುತ್ತೆ ಈ ಸಬ್ಜೆಕ್ಟಲ್ಲಿ. ಸೊ ಫಸ್ಟ್ ಕಾನ್ಸೆಪ್ಟ್ ಬಂದು ಫಂಕ್ಷನ್ಸ್ ಆಫ್ ಫುಡ್ಸು. ಇದರಲ್ಲಿ ವಾಟ್ ಆರ್ ದ ಡಿಫ್ರೆಂಟ್ ರೋಲ್ಸ್ ಆಫ್ ಫುಡ್ಸ್, ಲೈಕ್ ವಿ ನೋ ಎನರ್ಜಿ ಮತ್ತು ಬಾಡಿ ಬಿಲ್ಡಿಂಗ್, ಪ್ರೊಟೆಕ್ಷನ್ ಆ್ಯಂಡ್ ರೆಗ್ಯುಲೇಷನ್. ಸೊ ಅದ್ರ ಬಗ್ಗೆ ಒಂದು ಜಿಸ್ಟ್ ಕೊಡ್ತೀವಿ.
ಸೊ ಎನರ್ಜಿ ಅಂತ ಬಂದಾಗ ವಿ ನೋ ಇಟ್ಸ್ ಮೋಸ್ಟ್ಲಿ ವಿ ಗೆಟ್ ಇಟ್ ಫ್ರಮ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ಅಗೇನ್ ಅದರಲ್ಲಿ ಯಾವುದೆಲ್ಲ ಸೋರ್ಸಸ್, ಮತ್ತು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸಿಂಪಲ್ ಕಾರ್ಬೋಹೈಡ್ರೇಟ್ಸು, ಕಾಂಪ್ಲೆಕ್ಸು, ಲೈಕ್ ಅದು ಡೈಜೆಸ್ಟಿಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ವಿಕ್ಕಾಗಿ ಎನರ್ಜಿ ರಿಲೀಸ್ ಆಗುತ್ತಾ ಇಲ್ವಾ, ಅಥವಾ ಸ್ಲೋ ಸಸ್ಟೈನ್ಡ್ ಎನರ್ಜಿ ರಿಲೀಸ್ ಆಗುತ್ತಾ ಅಂತ. ಪ್ಲಸ್ ವಿ ಆಲ್ಸೋ ಹ್ಯಾವ್ ಫ್ಯಾಟ್ಸ್ ಆಲ್ಸೋ ದೇ ಪ್ರೊವೈಡ್ ಎನರ್ಜಿ ಫಾರ್ ಅಸ್. ಸೊ ಅದ್ರದ್ದೇನು ಸೋರ್ಸಸ್ಸು, ಅದರಲ್ಲಿ ಯಾವ ಥರ ಟೈಪ್ಸ್ ಆಫ್ ಫ್ಯಾಟ್ಸ್ ಇದೆ, ಸೊ ಅದು ಇಲ್ಲಿ ಕವರ್ ಆಗುತ್ತೆ. ಪ್ಲಸ್ ಪ್ರೋಟೀನ್ಸ್ ಇಂದ ಅಗೇನ್, ಸೊ ಪ್ರೋಟೀನ್ಸ್ ನಾರ್ಮಲಿ ದೇ ಆ್ಯಕ್ಟ್ ಆಸ್ ಬಾಡಿ ಮಾಸ್ ಬಿಲ್ಡಿಂಗ್ ಅಲ್ಲೇನೆ, ಬಟ್ ಓನ್ಲಿ ವೆನ್ ದೆರ್ ಇಸ್ ನೋ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ಫಾರ್ ಎಕ್ಸಾಂಪಲ್ ಲೈಕ್ ಕೀಟೋ ಡಯಟ್ ಅಂತ ತಗೊಳ್ಳಿ, ವೇರ್ ದೆಲ್ ಬಿ ಮೋಸ್ಟ್ಲಿ ಕನ್ಸ್ಯೂಮಿಂಗ್ keto diet, where they'll be mostly consuming the proteins and completely cut down carbohydrates and fat. So on the time only protein also break down and provide energy, but it should not be ideal for the prolonged period. ಯಾಕಂದರೆ ಅದು ಮಸಲ್ ಮಾಸ್ ಮೇಲೆ ವರ್ಕ್ ಆಗೋಕ್ಕಾಗಲ್ಲ, ಜಸ್ಟ್ ಎನರ್ಜಿ ಪ್ರೊವೈಡ್ ಮಾಡೋದ್ರಲ್ಲಿ ಆಗುತ್ತೆ. ಸೊ ಅದು ಬಿಟ್ಟು ನೆಕ್ಸ್ಟು ಎನರ್ಜಿದಾಯಿತು. ಸೊ ನೆಕ್ಸ್ಟ್ ಥಿಂಗ್ ವಿಲ್ ಬಿ ಡಿಸ್ಕಸಿಂಗ್ ಇನ್ ದಿಸ್ ಇಸ್ ಬಾಡಿ ಬಿಲ್ಡ್. ಸೊ ಬಾಡಿ ಬಿಲ್ಡಿಂಗಲ್ಲಿ ಆಸ್ ಅ ಸೆಟ್ ಪ್ರೋಟೀನ್ಸ್ ಪ್ಲೇ ಅ ಮೇಜರ್ ರೋಲ್. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಅದು ಹೆಂಗೆ ಮಸಲ್ ರಿಪೇರಲ್ಲಿ ವಾಟ್ ಈಸ್ ದ ರೋಲ್ ಆಫ್ ಪ್ರೋಟೀನ್, ದ್ಯಾಟ್ ವಿಲ್ ಬಿ ಗೋಯಿಂಗ್ ಥ್ರೂ. ಮತ್ತು ಅಗೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸಲ್ಲಿ ವಿ ಆಲ್ಸೋ ಹ್ಯಾವ್ ದಿಸ್ ಮಿನರಲ್ಸ್ ಆಲ್ಸೋ. ಸೊ ಫಂಕ್ಷನ್ಸ್ ಆಫ್ ಫುಡಲ್ಲಿ, ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್, ವಾಟ್ ಆರ್ ದೇರ್ ಸೋರ್ಸಸ್ ಆ್ಯಂಡ್ ಹೌ ಡು ದೇ ಹೆಲ್ಪ್ ಅಸ್, ಅದನ್ನು ಕವರ್ ಮಾಡ್ತೀವಿ ಇಲ್ಲಿ. ಸೇಮ್ ಥಿಂಗ್ ಫಾರ್ ದ ವಿಟಮಿನ್ಸ್ ಆ್ಯಂಡ್ ಕೋಎನ್ಸೈಮ್ಸ್. ಅದರಲ್ಲಿ ಮೇನಾಗಿ ವಿಚ್ ಆಲ್ ಇಂಪಾರ್ಟೆಂಟ್ ವೈಟಮಿನ್ಸ್ ದೇ ಹೆಲ್ಪ್ ಇನ್ ದ ಮೇಜರ್ ರೋಲ್ ಇನ್ ಹೆಲ್ಪಿಂಗ್ ಕೀಪಿಂಗ್ ಅ ಬಾಡಿ ಸಸ್ಟೈನ್ಡ್ ಆ್ಯಂಡ್ ಆ್ಯಕ್ಟಿವ್, ಅದ್ರ ಬಗ್ಗೆ ಕವರ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಥಿಂಗ್ ವುಡ್ ಬಿ ದ ಪ್ರೊಟೆಕ್ಷನಲ್ಲೂ ಅಗೇನ್ ವಿಟಮಿನ್ಸ್ ದೇ ಪ್ಲೇ ಅ ಮೇಜರ್ ರೋಲ್. ಸೊ ಅದ್ರ ಬಗ್ಗೆ ಕಾನ್ಸೆಪ್ಟ್ ಕವರ್ ಮಾಡ್ತೀವಿ, ಲೈಕ್ ಹೌ ಡು ದೇ ಡೂ ಇಟ್ ಅಂತ. ಅಗೇನ್ ಮಿನರಲ್ಸ್ ಆಲ್ಸೋ, ಲೈಕ್ ವಾಟ್ ರೋಲ್ ಡೂ ದೇ ಪ್ಲೇ ಇನ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ, ಅದ್ರದ್ದು ನೋಡ್ತೀವಿ. ಪ್ಲಸ್ ದ ಲಾಸ್ಟ್ ಫಂಕ್ಷನ್ಸ್ ಆಫ್ ದ ಫುಡ್ ವುಡ್ ಬಿ ರೆಗ್ಯುಲೇಟಿಂಗ್. ಸೊ ರೆಗ್ಯುಲೇಟ್ ಹೇಗೆ ಮಾಡುತ್ತೆ ಬಾಡಿ, ಫಾರ್ ಎಕ್ಸಾಂಪಲ್ ವಾಟರ್, ಹೌ ಡಸ್ ಇಟ್ ಡೂ ಇಟ್, ಅದನ್ನು ಇದರಲ್ಲಿ ಕವರ್ ಮಾಡ್ತೀವಿ. So as I said, so regulating alli, like it will cover all the elements, like ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ ಇಂದ ಹಿಡಿದು, ನ್ಯೂರಲ್ ಆಕ್ಟಿವಿಟಿ ಇಂದ ಹಿಡಿದು, ಮಸಲ್ ಕಾಂಟ್ರಾಕ್ಷನ್ಸ್ ಇಂದ ಹಿಡಿದು, ಹೌ ದ ಓವರ್ ಆಲ್ ಬ್ಯಾಲೆನ್ಸ್, ಲೈಕ್ ರೆಗ್ಯುಲೇಟಿಂಗ್ ಬಾಡಿನ ಫುಡ್ ಕಾಂಪೋನೆಂಟ್ಸ್ ಹೆಂಗೆ ದೇ ಮ್ಯಾನೇಜ್ ಆರ್ ದ ಹೌ ದೇ ಫಂಕ್ಷನ್ ಅನ್ನೋದನ್ನ ಇದರಲ್ಲಿ ಕವರ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಥಿಂಗ್ ಇಸ್ ದಿ ಕುಕಿಂಗ್ ಮೆಥಡ್ಸ್. ಸೊ ಅದರಲ್ಲಿ ನಾನು ಹೇಳ್ತಾ ಇದ್ದೆ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕುಕ್ಕಿಂಗ್ ಆಯಿತಾ. ಸೊ ಲೈಕ್ ಮಾಯ್ಸ್ಟ್ ಕುಕ್ಕಿಂಗ್ ಇದೆ, ಡ್ರೈ ಹೀಟ್ ಕುಕ್ಕಿಂಗ್ ಇದೆ. ಸೊ ಅದರಲ್ಲಿ ಅಗೇನ್ ಮಾಯ್ಸ್ಟ್ ಹೀಟಲ್ಲಿ, ಡ್ರೈ ಹೀಟಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಇದೆ, ಆ್ಯಂಡ್ ಪ್ಲಸ್ ಅದರದ್ದು ಪ್ರಾಸ್ ಆ್ಯಂಡ್ ಕಾನ್ಸ್ ಏನು, ಸೊ ಆ ಕಾನ್ಸೆಪ್ಟ್ನ ಇಲ್ಲಿ ಕವರ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಬಂದು ಕಾನ್ಸೆಪ್ಟ್ ಸೀರಿಯಲ್ಸ್ ಆ್ಯಂಡ್ ಮಿಲ್ಲಲ್ಸ್ ಇದೆ. ಸೊ ಇಲ್ಲಿ ಇಂಡಿವಿಜುವಲ್ ಆಗಿ ಅದರದ್ದು ಸ್ಟ್ರಕ್ಚರು, ಕಾಂಪೋಸಿಷನ್, ಪ್ರೊಸೆಸಿಂಗ್, ಹೀಟ್ ಎಫೆಕ್ಟ್ಸ್ ಆ್ಯಂಡ್ ಸ್ಟಾರ್ಚ್ ಫಂಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಡೀಟೇಲ್ ಆಗಿ. ಸೊ ಅದರಲ್ಲೇ ಸ್ಟ್ರಕ್ಚರಲ್ಲಿ ಪೆರಿಕಾರ್ಪ್, ಸೀಡ್ ಕೋಟ್ ಹೇಗಿರುತ್ತೆ, ಅದರದ್ದು ವಾಟ್ ಆರ್ ದ ಲೇಯರ್ಸ್ ಡಿಫ್ರೆಂಟಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲರೋನ್ ಲೇಯರ್, ಮತ್ತು ಎಂಡೋಸ್ಪರ್ಮು, ಎಂಬ್ರಿಯೋ, ಇದೆಲ್ಲ ಕವರ್ ಆಗುತ್ತೆ. ಪ್ಲಸ್ ಕಾಂಪೋಸಿಷನ್ ಆಫ್ ವೀಟ್ ಆ್ಯಸ್ ಐ ವಾಸ್ ಮೆನ್ಷನಿಂಗ್. ಸೊ ಅದರಲ್ಲಿ ಮಾಯ್ಶ್ಚರು, ಸ್ಟಾರ್ಚ್, ಶುಗರ್ ಕಂಟೆಂಟ್, ಪ್ರೋಟೀನ್ ಕಂಟೆಂಟ್, ಆ್ಯಶ್, ಮಿನರಲ್ಸ್, ವೈಟಮಿನ್ಸ್, ಮತ್ತು ನಾನ್ ಗ್ಲೂಟನ್ ಪ್ರೋಟೀನ್, ಬಿಕಾಸ್ wheat is an important source of gluten. So ಅದು ಕವರ್ ಆಗಿರುತ್ತೆ. ಆ್ಯಂಡ್ ಪ್ಲಸ್ ವಿಲ್ ಬಿ ಆಲ್ಸೋ ಕವರಿಂಗ್ ದ ವೀಟ್ ಮಿಲ್ಲಿಂಗ್ ಪ್ರಾಸೆಸ್, ಲೈಕ್ ಸ್ಟಾರ್ಟಿಂಗ್ ಫ್ರಮ್ ವೀಟ್ ಹಾರ್ವೆಸ್ಟ್ ಆಗಿ ಅದು ರಿಸೀವ್ ಆಗಿದ್ರಿಂದನೂ, ಅದ್ರ ಪ್ರೀ ಕ್ಲೀನಿಂಗ್ ಸ್ಟೇಜಸ್ಸಿಂದನೂ, ವಿಚ್ ಆಲ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ದಟ್ ಇಟ್ ಗೋಸ್ ಥ್ರೂ, ಅದನ್ನು ಇಂಡಿವಿಜುವಲ್ ಆಗಿ ಕಲಿತೀವಿ. ಲೈಕ್ as I mentioned, pre-cleaning stages, ಅದಾದಮೇಲೆ ಇಟ್ ಗೋಸ್ ಥ್ರೂ ಡಿಫ್ರೆಂಟ್ ಸಪ್ರೇಟರ್ಸ್, ಆಸ್ಪಿರೇಟರ್, ಡಿಸ್ಟೋನರ್, ಮ್ಯಾಗ್ನೆಟಿಕ್ ಡ್ರಮ್ ಸಪ್ರೇಟರ್ಸ್. ಸೊ ದಿಸ್ ಆರ್ ಆಲ್ ಪ್ರಿಲಿಮಿನರಿ ಕ್ಲೀನಿಂಗ್ ಸ್ಟೇಜಸ್ ಓನ್ಲಿ. ಸೊ ವಿಲ್ ಬಿ ಕವರಿಂಗ್ ದಿಸ್ ಕಾನ್ಸೆಪ್ಟ್ಸ್. ಅದಾದಮೇಲೆ ನೆಕ್ಸ್ಟು ಮೇನ್ ಕ್ಲೀನಿಂಗ್ ಹೇಗಾಗುತ್ತೆ ಅದು ನೋಡ್ತೀವಿ. ಅದಾದಮೇಲೆ ಟೆಂಪರಿಂಗ್ ಹೆಂಗೆ ಮಾಡ್ತಾರೆ, ದ್ಯಾಟ್ ಕಾನ್ಸೆಪ್ಟ್ ವಿಲ್ ಬಿ ಕವರ್ಡ್. ಪ್ಲಸ್ ಮಿಲ್ಲಿಂಗ್, ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ವುಡ್ ಬಿ ಮಿಲ್ಲಿಂಗ್. ಸೊ ಇದರಲ್ಲಿ ವಾಟ್ ಆರ್ ದ ಕೈಂಡ್ ಆಫ್ ರೋಲರ್ಸ್ ದಟ್ ದೇ ಯೂಸ್ ಟು ಬ್ರೇಕ್ ದ ಕರ್ನಲ್ಸ್, ಅದು ನೋಡ್ತೀವಿ. ಫಾಲೋಯಿಂಗ್ ವಿಚ್ ಅದಾದಮೇಲೆ ಪ್ಯೂರಿಫಿಕೇಷನ್, ಲೈಕ್ ಸಿಫ್ಟಿಂಗ್, ಹೌ ಡು ದೇ ಡೂ ಇಟ್ ಥ್ರೂ ಏರ್ ಪ್ಯೂರಿಫಿಕೇಷನ್. ಸೊ ಆ ಕಾನ್ಸೆಪ್ಟ್ನ ಕವರ್ ಮಾಡ್ತಾರೆ. ಪ್ಲಸ್ ಫೈನಲ್ ಸಿಫ್ಟಿಂಗ್, ಬ್ಲೆಂಡಿಂಗ್,
ಹೆಂಗೆ ಮಾಡ್ತಾರೆ ಅಂತ, ಆಮೇಲೆ ಫ್ಲೋರ್ನ ಹೆಂಗೆ ಡಿಫ್ರೆಂಟ್ ಬ್ಲೆಂಡರ್ಸ್ ಹೌ ಡು ದೇ ಯೂಸ್ ಇಟ್ ಆ್ಯಂಡ್ ಮಿಕ್ಸರ್ಸ್ ವಾಟ್ ಆರ್ ದ ಮಿಕ್ಸರ್ಸ್ ದಟ್ ದೇ ಯೂಸ್. ಫೋರ್ಟಿಫಿಕೇಶನ್ ಅಂದರೆ ಅಡಿಷನ್ ಆಫ್ ವೈಟಮಿನ್ಸ್ ಆರ್ ಮಿನರಲ್ಸ್ ವಿಚ್ ವಾಸ್ ಲಾಸ್ಟ್ ಡ್ಯೂರಿಂಗ್ ದ ಮಿಲ್ಲಿಂಗ್ ಪ್ರಾಸೆಸ್, ಅದನ್ನು ಮತ್ತೆ ಆ್ಯಡ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ಕಲ್ತ್ಕೊತೀವಿ ಇಫ್ ನೀಡೆಡ್. So main important product from the wheat is wheat flour. So wheat flour has various applications. Like mostly ನಾವು ದಿನ ಮನೇಲಿ ತಿಂತೀವಿ ಚಪಾತಿ, ಪೂರಿ ಎಕ್ಸೆಟ್ರಾ. ಸೊ ಅದ್ರ ಬಗ್ಗೆ ಎಲ್ಲ ಲೈಕ್ ವಾಟ್ ಆರ್ ಇಟ್ಸ್ ಬೇಕಿಂಗ್ ಕ್ವಾಲಿಟಿ, ಕಲರ್, ಸೈಜ್, ಅದರಲ್ಲಿ ಫೈಬರ್ ಎಷ್ಟಿರುತ್ತೆ, ಆ್ಯಶ್ ಕಂಟೆಂಟ್ ಹೇಗಿರುತ್ತೆ, ನ್ಯೂಟ್ರಿಷನಲ್ ವ್ಯಾಲ್ಯೂ, ಫ್ಲೋರ್ದು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರುತ್ತೆ ಅದ್ರ ಬಗ್ಗೆ ಓದ್ಕೋತೀವಿ. ಬಿಕಾಸ್ ಅಗೈನ್ ಗೋಧಿ ಹಿಟ್ಟು ಒಂದೇ ಅಲ್ಲ, ವಿ ಆಲ್ಸೋ ಗೆಟ್ ಮೈದಾ, ರವಾ ಎಕ್ಸೆಟ್ರಾ. ಸೊ ಆಲ್ ದ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಏನಿರುತ್ತೆ ಅದ್ರ ಬಗ್ಗೆ ತಿಳ್ಕೊ. ನೆಕ್ಸ್ಟ್ ಬಂದು ವಿಲ್ ಬಿ ಕವರಿಂಗ್ ರೈಸ್ ಇನ್ ಡೀಟೇಲ್. ಸೊ ಅದರಲ್ಲಿ ಪ್ಯಾಡಿದು ಸ್ಟ್ರಕ್ಚರ್ ತಿಳ್ಕೊತೀವಿ ಹೇಗಿರುತ್ತೆ ಅಂತ, ಇಂಟರ್ನಲ್ ಪೆರಿಕಾರ್ಬ್ ಸೀಡ್ಗಳು, ಡಿಫ್ರೆಂಟ್ ಲೇಯರ್ಸು, ಎಂಬ್ರಿಯೋದಲ್ಲಿ ಏನೇನಿರುತ್ತೆ, ಆ್ಯಂಡ್ ಅಗೇನ್ ಇಟ್ಸ್ ಕಾಂಪೋಸಿಷನ್, ಓವರಾಲ್ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಎಷ್ಟಿದೆ, ಪ್ರೋಟೀನ್ ಕಂಟೆಂಟ್ ಎಷ್ಟಿದೆ ಅಂತ ಇದರಲ್ಲಿ ಕವರ್ ಆಗುತ್ತೆ. Post this, we'll be looking into its processing activities, and one such is paraboiling. So paraboiling alli again, what are the different methods that they use for paraboiling the rice, plus what are the advantages of paraboiling, disadvantages of paraboiling, and plus milling in the, what are the different like main 3 important steps, what is included in milling ಅದ್ರ ಬಗ್ಗೆ ನೋಡ್ತೀವಿ. and then ಪ್ಯಾಡಿ ಮಿಲ್ಲಿಂಗಲ್ಲಿ ಈಲ್ಡ್ ಎಷ್ಟು ಬರುತ್ತೆ ಅದನ್ನು ನೋಡ್ತೀವಿ. ಆ್ಯಂಡ್ ವಿಲ್ ಆಲ್ಸೋ ಬಿ ಗೋಯಿಂಗ್ ಥ್ರೂ ಹೋಮ್ ಪೌಂಡಿಂಗ್ ವರ್ಸಸ್ ಮೆಕನೈಸ್ಡ್ ಮಿಲ್ಲಿಂಗ್ ಕಾನ್ಸೆಪ್ಟ್. ಪ್ಲಸ್ ಮಿಲ್ಲಿಂಗ್ ಆದಮೇಲೆ ಹೌ ಡು ದೇ ಪಾಲಿಶ್ ಇಟ್, ಹೌ ಡು ದೇ ಡೂ ದ ಫಿನಿಶಿಂಗ್, ಅದಾದಮೇಲೆ ರೈಸ್ ಕರ್ನಲ್ಸ್ನ ಹೆಂಗೆ ಸಾರ್ಟ್ ಔಟ್ ಮಾಡ್ತಾರೆ ಅದನ್ನು ನೋಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡಬೇಕಂದ್ರೆ ಅದೇ ನುಚ್ಚಕ್ಕಿ ಮತ್ತು ಫುಲ್ ಅಕ್ಕಿ, ಒಂದು ರೈಸ್ ಕರ್ನಲ್ ಕಂಪ್ಲೀಟ್ ಇರೋದು, ಹೌ ಡು ದೇ ಸಪ್ರೇಟ್ ಇಟ್, ಅದನ್ನೆಲ್ಲ ಸಾರ್ಟಿಂಗ್ ಹೆಂಗೆ ಮಾಡ್ತಾರೆ, ವಿಲ್ ಬಿ ಕವರಿಂಗ್ ಹಿಯರ್. ಆಫ್ಟರ್ ದಿಸ್ ಅಗೇನ್ ವಿಲ್ ಬಿ ಮೂವಿಂಗ್ ಇನ್ ಟು ದ ಮೇಸ್. ಸೊ ಜೋಳ ಅಗೇನ್ ಅದ್ರದ್ದು ಸ್ಟ್ರಕ್ಚರ್ ನೋಡ್ತೀವಿ ಇಲ್ಲಿ, ಪ್ಲಸ್ ಅದರದ್ದು ಕಾಂಪೋಸಿಷನ್ ಏನಿದೆ ಅಂತ, ಪ್ಲಸ್ ವೆರೈಟೀಸ್ ಆಫ್ ಮೇಸ್ ಬಗ್ಗೆ ಇಲ್ಲಿ ಅರ್ಥ ಮಾಡ್ಕೊತೀವಿ. ಆ್ಯಂಡ್ ದೆನ್ ವಿಲ್ ಬಿ ಅಗೇನ್ ಮೂವಿಂಗ್ ಟು ದ ಮಿಲ್ಲಿಂಗ್. ಸೊ ಇಲ್ಲಿ ಡ್ರೈ ಮಿಲ್ಲಿಂಗ್ ಇರುತ್ತೆ. ಸೊ ಅದರದ್ದು ಆಬ್ಜೆಕ್ಟಿವ್ ಕ್ಲೀನಿಂಗ್ ಹೆಂಗೆ ಮಾಡ್ತಾರೆ, ಕಂಡೀಷ್ನಿಂಗ್ ಹೆಂಗೆ ಮಾಡ್ತಾರೆ, ಫ್ರ್ಯಾಕ್ಷನಿಂಗ್ ಆ್ಯಂಡ್ ಮಿಲ್ಲಿಂಗ್ ಹೆಂಗೆ ಮಾಡ್ತಾರೆ, ಹೋಲ್ ಮೇಸ್ದು ಅದು ತಿಳ್ಕೊತೀವಿ. ಆ್ಯಂಡ್ ವಿಲ್ ಆಲ್ಸೋ ಬಿ ಕವರಿಂಗ್ ಪ್ರಾಡಕ್ಟ್ ಈಲ್ಡ್ ಎಷ್ಟು ಬರುತ್ತೆ, ಡಿಫ್ರೆಂಟ್ ಪಾರ್ಟ್ಸ್ ಹೆಂಗೆ ಬರುತ್ತೆ ಅಂತ, ಇದು ಡ್ರೈ ಮಿಲ್ಲಿಂಗಲ್ಲಿ. ದೆನ್ ವಿಲ್ look into wet milling process and its byproducts. Adadmele we'll be looking into the product applications, like different products that we get from the maize and where all it will be used. And from here we will move to sorghum. This is also one of the major cereal. So again we'll be studying its structure, compositions, its milling process. Again here also both there is dry milling process and wet milling process. And then what are the uses of sorghum, idanna illi cover ಮಾಡಿ. Next we'll be looking into millets. There are different kinds of millets, as you know, pearl millet, finger millet, proso millet. So we'll be covering all this basic millets that we use in our daily applications in food industries. Then we'll be covering also about ಬಾರ್ಲಿದು ಅಗೇನ್ ಸ್ಟ್ರಕ್ಚರು, ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೇನ್ಸು, ವೆರೈಟೀಸು, ಕಲ್ಟಿವೇಷನ್ ಹೆಂಗೆ ಮಾಡ್ತಾರೆ, ಕಾಂಪೋಸಿಷನ್ನು, ಅದ್ರ ಮಿಲ್ಲಿಂಗ್ ಪ್ರಾಸೆಸ್ಸು, ಪ್ಲಸ್ ಯೂಸಸ್ ಇನ್ ಫುಡ್, ಇದನ್ನು ಕವರ್ ಮಾಡ್ತೀವಿ ಹಿಯರ್. ಆ್ಯಂಡ್ ಆ್ಯಸ್ ಯು ಆಲ್ ನೋ, barley is one of the main ingredient in making the beer. So we'll be going through like how do they do malting process for the beer preparation. So ಅದ್ರ ಬಗ್ಗೆ we'll study here. So here will be next concept ಬಂದು legumes. So again ಇದರಲ್ಲಿ different types of legumes ಯಾವುದೆಲ್ಲ ಇದೆ, like Bengal gram, cowpea, black gram, green gram, ಅದರದ್ದೆಲ್ಲ composition ಹೇಗಿರುತ್ತೆ. Plus legumes are also known for their anti-nutritional factors. Most of the legumes they have it. So ಅದ್ರ ಬಗ್ಗೆ we'll have to discuss here, which is quite important because ಇದನ್ನ exams ಅಲ್ಲಿ ಕೇಳೋ chances ಇರುತ್ತೆ. So ಅದನ್ನ ಇಲ್ಲಿ ಕವರ್ ಮಾಡ್ತೀವಿ. Plus again processing of
ಪಲ್ಸಸ್ ಹೇಗೆ ಮಾಡ್ತಾರೆ ಅದನ್ನು ವಿಲ್ ಬಿ ಕವರಿಂಗ್ ಹಿಯರ್. ಆ್ಯಂಡ್ ದೆನ್ ಮಿಲ್ಲಿಂಗ್ ಆಫ್ ಪಲ್ಸಸ್, ಮತ್ತು ವಿಲ್ ಬಿ ಕವರ್ ಇಲ್ಲಿ ಅಗೇನ್ ಸೋಕಿಂಗ್ ಆಫ್ ಪಲ್ಸಸ್, ಜರ್ಮಿನೇಷನ್, ಫರ್ಮೆಂಟೇಷನ್ ಆಸ್ ಐ ಮೆನ್ಷನ್ ಅದ್ರ ಬಗ್ಗೆ ಕವರ್ ಮಾಡ್ತೀವಿ. ಪ್ಲಸ್ ಎಫೆಕ್ಟ್ ಆಫ್ ಹೀಟ್, ಆಸಿಡ್, ಆಲ್ಕಲಿ ಆನ್ ಲೆಗ್ಯೂಮ್ಸು ಇದ್ರ ಬಗ್ಗೆ ನೋಡ್ತೀವಿ. ದೆನ್ ವಿಲ್ ಬಿ ಲುಕಿಂಗ್ ಇನ್ ಟು ಸಾಯ್ಬೀನ್ ಪ್ರಾಡಕ್ಟ್ಸ್ ಯಾವ ಥರ ಎಲ್ಲ ಇರುತ್ತೆ, ಆ್ಯಂಡ್ ಪ್ರೊಸೆಸ್ಡ್ ಸಾಯ್ಬೀನ್ ಪ್ರಾಡಕ್ಟ್ಸ್ ಎಲ್ಲ ಯಾವುದಿದೆ ಅಂತ ವಿಲ್ ಬಿ ಕವರಿಂಗ್ ಹಿಯರ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು ನಟ್ಸ್. ಎಗೇನ್ ಇದರಲ್ಲಿ ಡೆಫಿನೇಷನ್ ಪ್ಲಸ್ ಕ್ಲಾಸಿಫಿಕೇಶನ್ ಆಫ್ ನಟ್ಸ್ ಯಾವುದೆಲ್ಲ ಇದೆ ಬೇಸ್ಡ್ ಆನ್ ಇಟ್ಸ್ ನ್ಯೂಟ್ರಿಷನಲ್ ಕಾಂಪೋಸಿಷನ್, ಲೈಕ್ ಹೈ ಫ್ಯಾಟ್, ಹೈ ಪ್ರೋಟೀನ್, ಹೈ ಕಾರ್ಬೋಹೈಡ್ರೇಟ್. ವಿಲ್ ಬಿ ಲುಕಿಂಗ್ ಎಟ್ ದ್ಯಾಟ್. Plus we'll be covering also its nutritional profile, digestibility and consumption, how is it processed and how is it been stored, that will be covered here.